ಧಾರವಾಡ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಹಿನ್ನೆಲೆ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಅವರು ಮತ ಎಣಿಕೆ ಸಿದ್ಧತೆ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಧಾರವಾಡ ಕೃಷಿ ವಿವಿಯಲ್ಲಿ ಮತ ಎಣಿಕೆ ನಡೆಯಲಿದೆ. ಮತದಾನದ ಬಳಿಕ ಕೃಷಿ ವಿವಿಯಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ಮತ ಯಂತ್ರಗಳನ್ನು ಇಡಲಾಗಿದೆ. ಜೂನ್ 4ರಂದು ನಡೆಯುವ ಮತ ಎಣಿಕೆಗೆ ತಯಾರಿ ಮಾಡಿದ್ದೇವೆ. 2019ಕ್ಕಿಂತ ಈ ಸಲ 4% ಮತದಾನ ಹೆಚ್ಚಾಗಿದೆ. 2019ರಲ್ಲಿ 70.12% ಮತದಾನವಾಗಿತ್ತು. ಈ ಸಲ 74.37 ಮತದಾನವಾಗಿದೆ. ಒಟ್ಟು 14 ಸ್ಟ್ರಾಂಗ್ ರೂಮ್ ಇದೆ. ಹಾಗೆಯೇ ಒಟ್ಟು 112 ಟೇಬಲ್ಗಳಲ್ಲಿ ಮತ ಎಣಿಕೆ ಆಗಲಿದ್ದು 20 ಸುತ್ತುಗಳಲ್ಲಿ ಮತ ಎಣಿಕೆ ನಡೆಯಲಿದೆ. ಹಾಗೆಯೇ ಇದರಲ್ಲಿ ಸಿಆರ್ಪಿಎಫ್, ಕೆಎಸ್ಆರ್ಪಿ, ಸಿಎಆರ್, ಹೋಮ್ ಗಾರ್ಡ್ ಮತ್ತು ಸ್ಥಳೀಯ ಪೊಲೀಸರು ಸೇರಿದ್ದಾರೆ ಎಂದು ತಿಳಿಸಿದರು. ಅಲ್ಲ, ಇದು ಮೀಡಿಯಾದು ತಾವೆಲ್ಲರೂ ಸಜೆಷನ್ ಮಾಡಿದ ಪ್ರಕಾರ ಈ ಕ್ರಿಸ್ ಕ್ರಾಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಸ್ಪೆಷಲಿ ಮೀಡಿಯಾ ರೂಮ್ ಈ ಸಲ ತಾವು ನೋಡಿದ್ರೆ ಗೊತ್ತಾಗುತ್ತೆ. ತಮ್ಮ ಮೀಡಿಯಾ ರೂಮ್ಗೆ ಬೇರೆ ಯಾರು ಬರೋ ಹಾಗಿಲ್ಲ. ಬೇರೆ ವ್ಯವಸ್ಥೆಗಳನ್ನು ಸಪರೇಟ್ ಆಗಿನೇ ಮಾಡಿದ್ದಾರೆ. ತಾವು ಇದು ಕೌಂಟಿಂಗ್ ರೂಮ್ ಏನು ಹೇಳ್ತಾ ಇದ್ದೀರಾ, ವಿಲ್ ಬಿ ವಾಚ್ಫುಲ್ ಅಬೌಟ್ ಇಟ್ ಅಂಡ್ ವಿ ವಿಲ್ ಟೇಕ್ ನಿಮಗೆ ಬೇಕಾದ್ರೆ ಹಲವಾರು ಮೀಟಿಂಗ್ ಅಲ್ಲಿ ಹಿಂದೆ ವರ್ಕ್ಶಾಪ್ ಅಲ್ಲಿ ಕೂಡ ತಮ್ಮ ಹಿಂದಿನ ಏನು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿದ್ವಿ. ತಮ್ಗೆ ಏನು ಪ್ರಾಬ್ಲಮ್ಗಳಾಯ್ತು ಶೇರ್ ಮಾಡಿದ್ವಿ. ಈ ಸತಿ ವಿತ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಆಫೀಸರ್ಸ್ ಅಂಡ್ ದೇರ್ ಟೀಮ್ ಪ್ರತ್ಯೇಕವಾಗಿ ಅದನ್ನು ನೋಡಿ ನಮಗೆ ಫೀಡ್ಬ್ಯಾಕ್ ಅನ್ನು ಕೂಡ ತಗೊಂಡಿದ್ದೀವಿ. ತಮಗೆ ಏನೇನೋ ವ್ಯವಸ್ಥೆಗಳನ್ನು ಅದರಲ್ಲಿ ತಮ್ಗೆ ಏನಾದರೂ ಫೀಡ್ಬ್ಯಾಕ್ ಇದ್ರೆ ಅದನ್ನು ಕೂಡ ನಾವು ಸರಿ ಮಾಡ್ತೀವಿ. ಸೊ ಈ ಸತಿ ಯಾವುದೇ ರೀತಿಯಲ್ಲಿ ನೀವು ಹೇಳಿದಕ್ಕಿಂತ ಹೆಚ್ಚುವರಿಯಾಗಿಯೇ ನಾವು ಮಾಡಿದ್ದೀವಿ. ಹಾಗಾಗಿ ತಮಗೆ ತಮ್ಮ ರಿಪೋರ್ಟಿಂಗ್ಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗುತ್ತೆ. ಫುಡ್ ಜೊತೆಗೆ ಅದನ್ನು ಮಾತಾಡೋಣ. We will discuss this issue. Definitely. ಬೆಳಗಾವಿ ಹಾಳಾಗಿದೆ ಅಂತ ಮೇಡಮ್. ಅಲ್ಲಿ ಜನ ಫೋನ್ ಮಾಡಿ ಹೇಳ್ತಾರೆ ಈಗ ಅಲ್ಲಿ ನಾಳೆ ಎಲ್ಲ ವೆಹಿಕಲ್ಸ್ ಅಲ್ಲೇ ಅಡ್ಡಾಡುತ್ತೆ. ಒಂದು ಸ್ವಲ್ಪ ರೋಡ್ ಬಗ್ಗೆ ಏನಾದರೂ ಪೋಲ್ ಮುಗಿದ ನಂತರ ಈಗ ಜೂನ್ 4ನೇ ತಾರೀಕು ನಮಗೆ ಕೌಂಟಿಂಗ್ ಪ್ರಕ್ರಿಯೆ ನಡೆಯಲಿದೆ. ಆ ಕೌಂಟಿಂಗ್ ಪ್ರಕ್ರಿಯೆ ಕುರಿತು ಇವತ್ತು ತಮಗೆ ಮಾಹಿತಿ ನೀಡಲು ಇವತ್ತು ಈ ಸಭೆಯನ್ನು ನಾವು ಕರೆದಿದ್ದೀವಿ. ಇಲ್ಲಿ 2024ರಲ್ಲಿ 17 ಅಭ್ಯರ್ಥಿಗಳಿದ್ದಾರೆ. ನಮಗೆ ಒಂದು 4% ಹೆಚ್ಚುವರಿಯಾಗಿ ನಮಗೆ ಮತದಾನ ಪ್ರಕ್ರಿಯೆಯಲ್ಲಿ ನಮಗೆ ಹೆಚ್ಚುವರಿಯಾಗಿ ಆಗಿದೆ. ಇದರಲ್ಲಿ ಒಟ್ಟಾರೆ ನಮಗೆ 2019ನಲ್ಲಿ ನಮ್ಮ ಪೋಲಿಂಗ್ ಪರ್ಸೆಂಟೇಜು 70.12% ಆಗಿತ್ತು. ಈ ಸತಿ 2024 ಲೋಕಸಭಾ ಎಲೆಕ್ಷನ್ನಲ್ಲಿ 74.37% ಅಷ್ಟು ನಮಗೆ ವೋಟಿಂಗ್ ಆಗಿದೆ. ಸೊ ಇದರಲ್ಲಿ ನಮಗೆ ಈಗಾಗಲೇ ಕೌಂಟಿಂಗ್ ಅಬ್ಸರ್ವರ್ ಕೂಡ ಮಾನ್ಯ ಚುನಾವಣಾ ಆಯೋಗದಿಂದ ಅಪಾಯಿಂಟ್ ಆಗಿದ್ದಾರೆ. ಶ್ರೀ ದೋಮನ್ ಸಿಂಗ್ IAS ಅವರು ಇಲ್ಲಿ ಕೌಂಟಿಂಗ್ ಅಬ್ಸರ್ವರ್ ಆಗಿ ಬಂದಿದ್ದಾರೆ. ಅವರ 4ನೇ ತಾರೀಕು 5:15 ಬೆಳಗ್ಗೆ ನಮಗೆ ETPBS ಇಂದ ಬಂದಿರುವ ಪೋಸ್ಟಲ್ ಬ್ಯಾಲೆಟ್ಗಳನ್ನು ನಾವು ಪ್ರತಿ ದಿವಸನೂ ಕೂಡ ಪೋಸ್ಟಲ್ ಇಲಾಖೆಯಿಂದ ನಮಗೆ ಬರ್ತಿದ್ದೇವೆ. ಅದನ್ನು ನಾವು ಡಿಸ್ಟ್ರಿಕ್ಟ್ ಟ್ರೆಷರಿನಲ್ಲಿ ಸೇರ್ಕರಣೆ ಮಾಡ್ತಿದ್ದೀವಿ. ಸೊ ಆ ಒಂದು ಎಲ್ಲ ETPBS ಪೋಸ್ಟಲ್ ಬ್ಯಾಲೆಟ್ಸ್ಗಳನ್ನು ನಾವು ಬೆಳಗ್ಗೆ 5:15 ಅವತ್ತು ಟ್ರೆಷರಿಯನ್ನು ಎಲ್ಲ ಕ್ಯಾಂಡಿಡೇಟ್ಸು ಹಾಗೂ ಪೊಲಿಟಿಕಲ್ ಪಾರ್ಟಿಯವರ ಸಮಕ್ಷಮದಲ್ಲಿ ಓಪನ್ ಮಾಡಿ ಎಲೆಕ್ಷನ್ ಕಮಿಷನ್ ಗೈಡೆನ್ಸ್ ಪ್ರಕಾರ ಸೂಕ್ತ ಭದ್ರತೆಯೊಂದಿಗೆ ನಾವು ಅದನ್ನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇರುವ ಕೌಂಟಿಂಗ್ ಹಾಲ್ಗೆ ನಾವು ತಗೊಂಡೋಗಿದ್ದೀವಿ. ತದನಂತರ ಅಲ್ಲಿ ನಮಗೆ ಮತ ಎಣಿಕೆ ಕೇಂದ್ರದಲ್ಲಿ EVM ಸ್ಟ್ರಾಂಗ್ ರೂಮ್ಸ್ ಅಲ್ಲಿ ಓಪನ್ ಮಾಡೋದು ನಮಗೆ ಟೋಟಲಿ 14 ಸ್ಟ್ರಾಂಗ್ ರೂಮ್ಗಳಿದ್ದಾವೆ. ಅದನ್ನು ನಾವು ಬೆಳಗ್ಗೆ 6:15 ನಾವು ಓಪನಿಂಗ್ ಅನ್ನು ಶುರು ಮಾಡ್ತೀವಿ. ಯಾಕಂದರೆ 8 ಗಂಟೆಗೆ ಶಾರ್ಪ್ ನಮಗೆ ಕೌಂಟಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗಬೇಕಾಗಿರೋ ಹಿನ್ನೆಲೆಯಲ್ಲಿ ಸುಮಾರು ಒಂದು 6:15 ನಾವು ಕೌಂಟಿಂಗ್ ಸ್ಟ್ರಾಂಗ್ ರೂಮ್ಸ್ ಅನ್ನು ಓಪನ್ ಮಾಡುವ ಪ್ರಕ್ರಿಯೆ ಅಬ್ಸರ್ವರು ಹಾಗೂ ಕ್ಯಾಂಡಿಡೇಟ್ ಸಮಕ್ಷಮದಲ್ಲಿ ಮಾಡಲಿದ್ದೀವಿ. ತದನಂತರ ಶಾರ್ಪ್ ಆಗಿ 8 ಗಂಟೆಗೆ ಕೌಂಟಿಂಗ್ ಶುರುವಾಗ್ತದೆ. ಅಲ್ಲಿ ನಮಗೆ ಟೇಬಲ್ ವ್ಯವಸ್ಥೆಗಳನ್ನು ನೋಡಿದ್ರೆ ನಮಗೆ 8 ವಿಧಾನಸಭಾ ಕ್ಷೇತ್ರಗಳು ಒಳಗೊಂಡಂತೆ ಇರುವುದು ನಮ್ಮ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಹ ನಾವು ಒಬ್ಬ ARO ಅವರ ನೇತೃತ್ವದಲ್ಲಿ 14 ಟೇಬಲ್ಗಳಲ್ಲಿ ಕೌಂಟಿಂಗ್ ಅನ್ನು ನಡೆಯುತ್ತದೆ. ಸೊ ಒಂದು ಟೇಬಲ್ ಅಲ್ಲಿ ಒಂದು ಕೌಂಟಿಂಗ್ ಸೂಪರ್ವೈಸರ್, ಒಂದು ಕೌಂಟಿಂಗ್ ಅಸಿಸ್ಟೆಂಟ್, ಒಂದು ಮೈಕ್ರೋ ಅಬ್ಸರ್ವರ್ ಇರ್ತಾರೆ. ಹಾಗಾಗಿ ಒಟ್ಟಾರೆ ನಾವು 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೋಡಿದ್ರೆ 112 ಟೇಬಲ್ಗಳಲ್ಲಿ ಕೌಂಟಿಂಗ್ ಆಗ್ತವೆ. ಇದರಲ್ಲಿ ನಮಗೆ ಅಂದಾಜು ಆವರೇಜ್ ನಾವು ಒಂದು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಆವರೇಜ್ ತಗೊಂಡ್ರೆ 20 ರೌಂಡ್ಸ್ಗಳಲ್ಲಿ ನಾವು